ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಇವತ್ತು ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ನಮ್ಮ ಪುಟಾಣಿ ಇವಾಗ ತಾನೇ ಜಸ್ಟ್ ಬಂದ್ಲು. ಹಾಗೆ ಇವತ್ತಿನ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಸಂಜೆ ರೂಟೀನ. ಇವಾಗ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಕಳಿಸ್ಬೇಕು. ಹಾಗೆ ಉಳಿದಿದ್ದ ಕೆಲಸಗಳು, ಬಾಕಿ ಇರೋ ಕೆಲಸಗಳನ್ನ ಮಾಡ್ಕೋಬೇಕು. ಸಂಜೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದಮೇಲೆ ಮತ್ತೊಂದು ರೂಟೀನ್ನ ಕ್ಲೀನಿಂಗು, ಹಾಗೆ ಪಾತ್ರೆಗಳೆಲ್ಲ ಬಾಕ್ಸಸ್ ಎಲ್ಲ ತೊಗೊಂಬಂದಿರ್ತಾರಲ್ಲ, ಲಂಚ್ ಬಾಕ್ಸಸ್ ಎಲ್ಲ ತೊಳೆಯೋದಾಗಿರ್ಬೋದು, ಪ್ರತಿಯೊಂದು ಕೆಲಸನೂ ಇರುತ್ತೆ. ಹಾಗೆ ಮಧ್ಯಾಹ್ನ ಆಲ್ಮೋಸ್ಟ್ ಅವಾಗವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಹೆಚ್ಚಿಗೆ ಕ್ಲೀನ್ ಮಾಡೋವಂಥ ನೆಸೆಸಿಟಿ ಏನಿರಲ್ಲ. ದಿನಕ್ಕೆ 1 ಅವರ್ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಹಬ್ಬಗಳಲ್ಲೇ ಕ್ಲೀನ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಹಾಗಾಗಿ ಅವಾಗೇ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಪಾತ್ರೆಗಳೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಸಂಜೆ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಲದು, ಪ್ರತಿದಿನವೂ ಏನಾದರೂ ಒಂದು ಕೆಲಸಗಳಿದ್ದೇ ಇರುತ್ತೆ. ಇವತ್ತು ಒಂದು ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಕ್ಲೀನಿಂಗ್ ಇದ್ದೇ ಇರುತ್ತೆ. ಹಾಗಾಗಿ ಹೆಣ್ಮಕ್ಳು ಕೆಲಸ ಅಡುಗೆ ಮನೆಯಲ್ಲಿ ಮುಗಿಯೋದೇ ಇಲ್ಲ, ಏನಾದರೂ ಒಂದು ಇದ್ದೇ ಇರುತ್ತೆ. ಮಕ್ಕಳು ಸ್ಕೂಲಿಂದ ಬರ್ತಿದ್ದಂಗೆನೇ ಸ್ನ್ಯಾಕ್ಸ್ ಕೇಳ್ತಾರೆ. ಹಾಗೆ ಇಲ್ಲಿ ಸ್ವಲ್ಪ ನಾನು ಮಕ್ಳದ್ದು ಲಂಚ್ ಬಾಕ್ಸ್ ಆಯಿತು, ಅದನ್ನೆಲ್ಲ ತೊಳೆದ್ಬಿಟ್ಟು ಸಂಜೆ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ. ಹಾಗೆ ಇಲ್ಲಿ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾವು ಯೂಶ್ವಲಿ ಪಡ್ಡು ಮತ್ತು ದೋಸೆ ಒಂದೇ ಬ್ಯಾಟರಲ್ಲೇ ಮಾಡೋದು. ಆಲ್ಮೋಸ್ಟು ಬೆಳಿಗ್ಗೆ ಪಡ್ಡು ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ. ಹಾಗೆ ಸಂಜೆ ಇಲ್ಲಿ ಅದೇ ಬ್ಯಾಟರಲ್ಲಿ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಎಲ್ಲ ಹೆಚ್ಕೊಳ್ತಾ ಇದ್ದೆ ದೋಸೆ ಮೇಲೆ ಹಾಕಲಿಕ್ಕೆ. ಇದು ನೋಡ್ಬೋದು, ಇದು ನೇರ್ಲೆಹಣ್ಣು ತಂದಿದ್ರು. ಇದರ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ. ಈ ಸೀಸನಲ್ಲಿ ಸಿಗುವಂತಹ ಈ ಒಂದು ನೇರಳೆ ಹಣ್ಣು ಜಂಬು ನೇರಳೆ ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯದು, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ, ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಒಂದು ಸ್ಕಿನ್ಗೆ, ಹಾಗೆ ಬಾಡಿ ಪೂರ್ತಿ ಇದು ಒಂದು ಆ್ಯಕ್ಟಿವ್ ಆಗಿಡೋಕ್ಕೆ ಈ ಹಣ್ಣು ತುಂಬ ಸಹಕಾರಿ. ಹಾಗಾಗಿ ಆಯಾ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತಲ್ಲ ಆ ಹಣ್ಣನ್ನು ತಗೊಳ್ಳಿ. ಇದರಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ, ತುಂಬ ಉಪಯೋಗಗಳಿದೆ. ಈ ಜಂಬು ನೇರಳೆ ಅಂತ ಹೇಳೋವಂಥ ಈ ಹಣ್ಣಂತೂ ತುಂಬಾ ಒಳ್ಳೆಯದು ನಮ್ಮ ಒಂದು ಆರೋಗ್ಯಕ್ಕೆ, ದೇಹಕ್ಕೆ. ಹಾಗಾಗಿ ಈ ಹಣ್ಣನ್ನು ನೀವು ಕೂಡ ತುಂಬ ಜನ, ಕೆಲವರು ಇಷ್ಟಪಡಲ್ಲ ಈ ಹಣ್ಣು, ಆದರೆ ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ನಮ್ಮ ಮನೇಲಿ ಎಲ್ರಿಗೂ ಕೂಡ ಈ ಹಣ್ಣು ಇಷ್ಟ ಆಗುತ್ತೆ. ದೊಡ್ಡವರಿಂದ ನನ್ನ ಮಕ್ಕಳಿಗೆಲ್ರಿಗೂ ಕೂಡ ಈ ಹಣ್ಣು ತುಂಬ ಇಷ್ಟ. ಹಂಗಾಗಿ ನಾವು ಈ ಸೀಸನ್ನಲ್ಲಿ ಡೈಲಿ ಎಲ್ಲ ವೀಕ್ಲಿ 2 ಟೈಮ್ ಆದರೂ ಈ ಹಣ್ಣು ಇದ್ದೇ ಇರುತ್ತೆ. ರಾತ್ರಿ ಊಟ ಎಲ್ಲ ಮುಗಿಸಿದ ನಂತರ ಸಡನ್ನಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ, ಬೆಳಿಗ್ಗೆ ಸಿಗಂದೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಶುಕ್ರವಾರ ಬೆಳಿಗ್ಗೆ ನಾವು ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡ್ಕೊಂಬರೋಣ ಅಂಥೇಳಿ ಹೊರಟ್ವಿ ಎಲ್ಲರೂ ಶುಕ್ರವಾರ ಬೆಳಿಗ್ಗೆ. ಹಾಗೆ ಇಲ್ಲಿ ನೋಡ್ಬೋದು ಮಲೆನಾಡಿನ ಹಸಿರು ವಾತಾವರಣ ತುಂಬ ಚೆನ್ನಾಗಿತ್ತು. ಹಾಗೆಯೇ ನಮ್ಮ ದಾವಣಗೆರೆಯಿಂದ ಈ ಸಿಗಂದೂರಿಗೆ ಆಲ್ಮೋಸ್ಟ್ 3 ಅವರ್ಸ್ ಜರ್ನಿ ಆಗುತ್ತೆ, 3 ಗಂಟೆಗಳ ಕಾಲ ಪ್ರಯಾಣ ಆಗುತ್ತೆ. ಹಾಗಾಗಿ ಬೆಳಿಗ್ಗೆ ಬೇಗ ಹೊರಡೋಣ ಅಂತ ಅಂದ್ಕೊಂಡ್ರೂ ಕೂಡ ಹೆಂಗಂದ್ರೂ 7:30 8 ಗಂಟೆ ಆಗಿಬಿಡ್ತು ಟೈಮು. ಅಲ್ಲೇ ಹೋಗ್ತೀರಿ ನೀವು? 8 ಗಂಟೆಗೆ ದಾವಣಗೆರೆಗೆ ಬಿಟ್ವಿ. ಬೆಳಿಗ್ಗೆ 11:30ಗೆಲ್ಲ ನಾವು ಸಿಗಂದೂರಿಗೆ ಬಂದ್ವಿ. ಹಾಗೆ ಇಲ್ಲಿ ಲಾಂಚಲ್ಲಿ ಹೋಗ್ಲಿಕ್ಕೂ ಕೂಡ ಕ್ಯೂ ನಿಲ್ಲಬೇಕಾಗತ್ತೆ. ಅಂದರೆ ಮುಂದೆ ತುಂಬ ವೆಹಿಕಲ್ಸ್ ಇರೋದ್ರಿಂದ ನಾವು ಫಸ್ಟು ಬಂದ್ವಿ ಒಳಗಡೆ. ಇಲ್ಲಿ ತುಂಬ ಏನಪ್ಪ ಅಂದರೆ ಈಗ ದೊಡ್ಡ ಕ್ರೇನ್ಸ್ ಎಲ್ಲ ಇತ್ತು. ಯಾಕೆ ಅಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ನೋಡ್ಬೋದು ಸೇತುವೆ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಬಂದಾಗ್ಲೂ ಕೂಡ ಇನ್ನೂ ಮಾಡ್ತಾಯಿದ್ರು. ಅಂದರೆ ಇನ್ನೂ ತುಂಬ ಕೆಲಸ ಇದೆ, ದೊಡ್ಡ ಸೇತುವೆ ಎಲ್ಲ. ಹಾಗಾಗಿ ಇನ್ನೂ ವರ್ಷಗಳೇ ಹಿಡಿಯುತ್ತೆ ಅಂತ ಅನ್ಕೊತೀನಿ, ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿ ಮಾಡಿತಾ ಇದ್ದಾರೆ ಈಗಂತೂ. ಹಾಗೆ
ಹಾಗೆ ಇಲ್ಲಿ ನೋಡ್ಬೋದು ನೀರು ತುಂಬ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ನೀರು ಜಾಸ್ತಿ ಇರಲೇ ಇಲ್ಲ, ಅದೊಂದು ಬೇಜಾರಾಯಿತು. ಹಾಗೆ ಇಲ್ಲಿ ಒಳಗಡೆ ದರ್ಶನ ಎಲ್ಲ ಮಾಡೋ ವಿಡಿಯೋ ಏನೋ ಇದು ಕೆಲ್ಸಕ್ಕೆ ಇಟ್ಕೊಂಡಿರ್ಬೇಕು. ಸಿಗಂದೂರು ಅಂದರೆ ನಮಗೆ ನೆನಪಾಗದೆ ನೀರಲ್ಲಿ ಲಾಂಚ್ನಲ್ಲಿ ಹೋಗೋದು. ಇವಾಗ ತಾನೇ ಬಂತು ಲಾಂಚು, ನಾವು ಕೂಡ ಹೊರಟ್ವಿ. ಅಂದರೆ ತುಂಬ ರಶ್ ಇತ್ತು. 3ನೇ ಬ್ಯಾಚ್ಗೆ ಹೋದ್ವಿ ನಾವು. ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತಲ್ವ ಈ ಲಾಂಚಲ್ಲಿ, ಎಲ್ಲ ವೆಹಿಕಲ್ ಸಮೇತ ಹೋಗೋದೇ ಒಂದು ಖುಷಿ. ಹಾಗೆ ನೀರು ನಾವು ಅಂದ್ಕೊಂಡಷ್ಟು ನೀರು ಇರಲಿಲ್ಲ, ನೀರು ಕಡಿಮೆನೇ ಇತ್ತು. ಹಾಗೆ ಬನ್ನಿ, ಒಳಗಡೆ ದೇವಿ ದರ್ಶನಕ್ಕೆ ಎಲ್ಲ ವೀಡಿಯೋ ಮಾಡೋ ಹಾಗಿಲ್ಲ, ಒಳಗಡೆ ಎಲ್ಲ ಫೋಟೋ ವೀಡಿಯೋ ಎಲ್ಲ ತಗೊಳ್ಳೋ ಹಾಗಿಲ್ಲ. ಹಾಗಾಗಿ ನಿಮಗೆ ಹೊರಗಿಂದ ಅಷ್ಟೇ ತೋರಿಸ್ತಾ ಇದ್ದೀನಿ. ಒಳಗಡೆ ಈ ರೀತಿಯಾಗಿ ಎಂಟ್ರೆನ್ಸು ತುಂಬ ಜನ ನೋಡಿದ್ದೀರಾ. ಹಾಗೆ ಲಾಸ್ಟ್ ಟೈಮು ಕೂಡ ನಾವು ಹೋದಾಗ ನಾನು ಕೂಡ ತೋರಿಸಿದ್ದೆ. ಹಾಗೆ ತುಂಬ ಚೆನ್ನಾಗಾಯಿತು ದರ್ಶನ ಕೂಡ. ನಾವು ಕುಂಕುಮ ಅರ್ಚನೆ ಇದು ಎಲ್ಲ ಮಾಡಿಸ್ಕೊಂಡು ಬಂದ್ವಿ, ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ಅಲ್ಲೂ ಕೂಡ ಪ್ರಸಾದ ಎಲ್ಲನೂ ಇದೆ, ಟೈಮಿಂಗ್ಸ್ ಇದೆ. ಪ್ರಸಾದನೂ ಕೂಡ ನಮಗೆ ಸಿಕ್ತು. ಪ್ರಸಾದನೂ ತೊಗೊಂಡು ನಾವು ದೇವ್ರ ದರ್ಶನನೂ ಕೂಡ ಚೆನ್ನಾಗಾಯಿತು. ಹಾಗೆ ನಿಮ್ಮೆಲ್ಲರ ಜೊತೆ ಈ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಈ ಸಿಗಂದೂರು ಚೌಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.